ನೂರಾರು ಕೋಟಿ ಒಡೆಯ ನಮ್ಮ ಡಾಕ್ ಸತೀಶ್ ಅವರು ಟಾಯ್ಲೆಟ್ ನ ಹಾಕೊಂಡು ಬರಿಗೈಲೆ ತಿಕ್ತಾ ಬಿದ್ದವ್ರೆ. ನಮ್ ಮೀಡಿಯಾದವರೆಲ್ಲ ಡಾಕ್ ಸತೀಶ್ ಮನೆಗೆ ಹೋಗಿ ಮಡುಗ್ ಬಿಟ್ಟು ಬಂದವ್ರೆ. ಅಣ್ಣ ಅದನ್ನೇ ಹೇಳ್ಕೊಂಡು ಟಾಯ್ಲೆಟ್ ನ ಬರಿಗೈಲೆ ತಿಕ್ತಾ ಬಿದ್ದವ್ರೆ. ಎಷ್ಟ್ ಜನ ಮೀಡಿಯಾ ಅವ್ರು ಬಂದಿದ್ರು, ಎಲ್ಲಾರು ಯೂಸ್ ಮಾಡಿದ್ದಾರೆ ಇದನ್ನ ಟಾಯ್ಲೆಟ್ ನ, ಆದ್ರೆ ಕ್ಲೀನ್ ಆಗಿಲ್ಲ, ಒಂದ್ ತಿಂಗಳೇ ಆಗಿದೆ. ನಮ್ ಡಾಗಣ್ಣ ಅದನ್ನೇ ಹೇಳ್ಕೊಂಡು ಭಾರಿ ಉತ್ಸಾಹದಿಂದ ಬರಿಗೈಲೆ ತಿಕ್ತಾ ಬಿದ್ದವ್ರೆ. ಬಿಗ್ ಬಾಸ್ ಮನೇಲಿ ಅವರ ಫೇಸ್ ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ರು, ಹಂಗೆ ಅವ್ರ ಮನೆ ಟಾಯ್ಲೆಟ್ ರೂಮ್ ನು ಬರೀ ಕೈಲೆ ಹಾಕಿ ತಿಕ್ಕಿ ಕೇರ್ ಮಾಡ್ತವ್ರೆ. ನಮ್ಮ ಡಾಕ್ ಸತೀಶ್ ಅವರ ಈ ಸಮಾಜ ಸೇವೆನ ನೋಡ್ಬಿಟ್ಟು ನಗಬೇಕು ಅಳಬೇಕು ಒಂದು ಗೊತ್ತಾಯ್ತಲ್ಲ. ಈ ಕೆಲಸ ಮಾಡೋದಕ್ಕೆ ನನಗೂ ಅಸಹ್ಯ ಆಗುತ್ತೆ, ನನಗೆ ಯಾಕೆ ಈ ವಿಡಿಯೋ ನೋಡ್ತಿರೋ ನಿಮಗೂ ಅಸಹ್ಯ ಆಗುತ್ತೆ. ಅಷ್ಟೇ ಯಾಕೆ ಪಬ್ಲಿಕ್ ಟಾಯ್ಲೆಟ್ ಗಳನ್ನ ಕ್ಲೀನ್ ಮಾಡೋ ಕೆಲ್ಸಗಾರರು ಕೂಡ ಬರಿಗೈಲೆ ಹಾಕೊಂಡು ತಿಕ್ಕೋದಿಲ್ಲ. ಅಂತದ್ರಲ್ಲಿ ನೂರಾರು ಕೋಟಿ ಒಡೆಯ ಬರಿಗೈಲೆ ಹಾಕೊಂಡು ಟಾಯ್ಲೆಟ್ ತಿಕ್ತವ್ರಂದ್ರೆ ಅಣ್ಣ ನಿಮ್ಗೊಂದು ಹ್ಯಾಟ್ಸ್ ಆಫ್ ಅಣ್ಣ. ಡಾಕ್ ಸತೀಶ್ ಅವ್ರನ್ನ ನೂರಾರು ಜನ ನೂರಾರು ರೀತಿಯಲ್ಲಿ ಟ್ರೋಲ್ ಮಾಡಿ ಬಿಲ್ಡಪ್ ಅಂತ ಅನ್ಬೋದು, ಆದ್ರೆ ಈ ಕೆಲಸ ನೋಡಿದ್ಮೇಲೆ ಡಾಕ್ ಸತೀಶ್ ಅವ್ರ ಮೇಲೆ ನನಗೆ ರೆಸ್ಪೆಕ್ಟ್ ಬಂತು. ಡಾಕ್ ಸತೀಶ್ ಅವ್ರದ್ದು ಬರೀ ಮಾತು ಮಾತ್ರ ಬೆಂಕಿ ಅಲ್ಲ, ಅವರ ಕೈ ಕೆಲಸ ಕೂಡ ಬೆಂಕಿ. ಅಷ್ಟಕ್ಕೂ ಈ ಡಾಕ್ ಸತೀಶ್ಗೆ ಟಾಯ್ಲೆಟ್ ಅನ್ನ ತನ್ನ ಕೈಯಲ್ಲ ತಿಕ್ಕೋ ಪರಿಸ್ಥಿತಿ ಯಾಕೆ ಬಂತು ಅಂತ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸಂಕ್ಷಿಪ್ತ ವಿಡಿಯೋ ಹೇಳಿದೀನಿ, ಹೋಗ್ ನೋಡ್ರಪ್ಪ. ಥ್ಯಾಂಕ್ ಯು.